ಹೆಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಡೆವೋಪ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಪ್ರೀ ರಿಕ್ವೈಸೈಟ್ಸ್ ಫಾರ್ ದ ಲರ್ನಿಂಗ್ ಡೆವೋಸ್ ಅನ್ನೋ ಕಾನ್ಸೆಪ್ಟ್ನ ತಿಳ್ಕೊಳ್ಳೋಣ. ಸೊ ಇದೇನಾಗಿರುತ್ತೆ ಅಂದರೆ ಎಸ್ ಟಿ ಎಲ್ ಸಿದೆ ಮುಂದಿನ ವರ್ಷನ್ ಆಗಿರುತ್ತೆ. ಲೈಕ್ ಎಸ್ ಟಿ ಎಲ್ ಸಿನ ನಾವು ಯಾವ ಥರ ಕಂಪ್ನಿಲಿ ರಿಯಲ್ ಟೈಮಲ್ಲಿ ನೋಡ್ತೀವಿ ಅಂತ. ಸೊ ನೆನ್ನೆ ವಿಡಿಯೋದಲ್ಲಿ ಡೇ 2 ಅಲ್ಲಿ ನಾವೇನು ಮಾಡಿದ್ವಿ, ಕೆಲವೊಂದು 2-3 ರೋಲ್ ಮಾಡಿದ್ರೆ ನಾವು ನೋಡಿದ್ವಿ. ಬಿಲ್ಡ್ ಅಂಡ್ ರಿಲೀಸ್ ಇಂಜಿನಿಯರಿಂಗ್ ಆಗಿರ್ಬೋದು ಅಥವಾ ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ ಅಂತೇಳಿ ಎರಡು ಮಾತ್ರ ರೋಲ್ ನೋಡಿದ್ವಿ. ಸೊ ಇವತ್ತು ಈ ಡೇಟೇಲ್ ಆಗಿ ಒಂದು ಕಂಪ್ನಿಲಿ ಅಂದರೆ ಯಾವ್ಯಾವ ತರ ಡಿಫ್ರೆಂಟ್ ರೋಲ್ಸ್ ಇರುತ್ತೆ ಅಂತೇಳಿ. ಸೊ ಈಗ ಡೆವಾಪ್ಸ್ ಇಂಜಿನಿಯರ್ ಆಗಿ ನಾನು ಎಲ್ಲಾ ರೋಲ್ಸ್ ಬಗ್ಗೆ ತಿಳ್ಕೊಬೇಕಾ, ಎಲ್ಲಾದ್ರೂ ಇನ್ ಡೀಟೇಲ್ ತಿಳ್ಕೊಬೇಕಾ, ಅದೆಲ್ಲ ಏನ್ ನೆಸೆಸಿಟಿ ಇಲ್ಲ. ಲೈಕ್ ಡೆವಾಪ್ಸ್ ಇಂಜಿನಿಯರ್ ಆಗಿ ನೀವು ಒಂದು ಕಂಪ್ನಿಲಿ ವರ್ಕ್ ಮಾಡ್ತಿದ್ದೀರಾ ಅನ್ಕೊಂಡ್ರೆ, ಸೊ ಯಾವ ರೀತಿ ಒಂದು ಪ್ರಾಜೆಕ್ಟ್ ಮೂವ್ ಆಗುತ್ತೆ ಅನ್ನೋದು ಒಂದು ಪ್ಲಾನಿಂಗ್ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನೀವು ಇದನ್ನ ತಿಳ್ಕೊಂಡಿದ್ರೆ ಬೆಟರ್. ಸೊ ಇದು ನಿಮಗೆ ಒಳ್ಳೆ ನಾಲೆಡ್ಜ್ ಕೂಡ ತಿಳ್ಕೊಂಡಂಗಾಗುತ್ತೆ. ಲೈಕ್ ಓಕೆ, ಸೊ ಈಗ ಇದನ್ನ ಒಂದು ಎಕ್ಸಾಂಪಲ್ ಮೂಲಕ ತಗೋಣ. ಸೊ ನಾವೀಗ ಒಂದು ಆರ್ಗನೈಸೇಷನ್ ಅಲ್ಲಿ ಜಾಯ್ನ್ ಆಗಿದ್ದೀವಿ ಅನ್ಕೊಳ್ಳೋಣ. ಸೊ ಲೈಕ್ ಎಕ್ಸಾಂಪಲ್ ಅಮೆಝಾನ್ ಅಲ್ಲಿ ನಾವು ಜಾಯ್ನಿಂಗ್ ಆಗ್ತೀವಿ ಅನ್ಕೊಳ್ಳೋಣ. ಸೊ ಅಮೆಝಾನ್ ಅಲ್ಲಿ ಡಿಫ್ರೆಂಟ್ ಡೊಮೈನ್ಸ್ ಬರುತ್ತೆ ಅಲ್ಲ. ಲೈಕ್ ಮೊದಲನೇದಾಗಿ ನಮಗೆ ಫೆಮಿಲಿಯರ್ ಇರೋದು ಇ ಕಾಮರ್ಸ್ ವೆಬ್ಸೈಟ್, ಇ ಕಾಮರ್ಸ್. ಸೊ ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಎರಡನೇ ಬಂದ್ಬಿಟ್ಟು ಪ್ರೈಮ್. ಸೊ ಮೂರನೇದು ಬಂದ್ಬಿಟ್ಟು ಫ್ರೆಶ್ ಅಂತ. ಸೊ ಈಗ ಈ ಫ್ರೆಶ್ ಅನ್ನೋ ಇದರಲ್ಲಿ ಒಂದು ಹೊಸ ಫ್ಯೂಚರ್ಸ್ ನ ತರೋದಕ್ಕೆ ಅಂತ ಹೊರಟಿದ್ದಾರೆ. ಅಮೆಝಾನ್ ಕಂಪ್ನಿಯವರು ಈ ಫ್ರೆಶ್ ಅನ್ನೋ ಒಂದು ಡೊಮೈನ್ ಅಲ್ಲಿ ಒಂದು ಹೊಸ ಫ್ಯೂಚರ್ಸ್ ಏನೋ ತರಕ್ ಹೊರಟಿದ್ದಾರೆ. ಈ ಫ್ಯೂಚರ್ಸ್ ನ ಯಾವ ರೀತಿ ತರ್ತಾರೆ, ಈ ಫ್ಯೂಚರ್ಸ್ ಎಲ್ಲಿಂದ ಅವ್ರಿಗೆ ಬರುತ್ತೆ ಅನ್ಕೊಂಡ್ರೆ, ಸೊ ಫಸ್ಟ್ ಆಗಿರ್ಬೋದು ಅವ್ರಿಗೇನು ಅಂತ ಹೇಳಿದ್ರೆ ಈ ಕಾನ್ಸೆಪ್ಟ್ ಬಂದ್ಬಿಟ್ಟು ಕಸ್ಟಮರ್ಸ್ ರಿಕ್ವೈರ್ಮೆಂಟ್ಸ್ ಆಗಿರುತ್ತೆ. ಲೈಕ್ ಈಗ ಒಂದು ಕಂಪ್ನಿ ಅಂತ ಹೇಳಿದ್ರೆ ಡಿಫ್ರೆಂಟ್ ರೋಲ್ಸ್ ಇರುತ್ತೆ ಅಂತ ಹೇಳಿದ್ವಲ್ಲ, ಆ ಡಿಫ್ರೆಂಟ್ ರೋಲ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡೋಣ. ಸೊ ಓಕೆ, ದಿಸ್ ಆರ್ ದ ರೋಲ್ಸ್ ಇನ್ ದ ಕಂಪ್ನಿ. ಡೋಂಟ್ ವರಿ, ಇದೆಲ್ಲ ಈಸಿಯಾಗಿ ಒಂದು ಎಕ್ಸಾಂಪಲ್ ಮೂಲಕ ಈ ಎಕ್ಸಾಂಪಲ್ ಮೂಲಕನೇ ವರ್ಕ್ ಮಾಡೋಣ. ಸೊ ಈಗ ಅಮೆಝಾನ್ ಫ್ರೆಶ್ ಅಲ್ಲಿ ನಾವು ಹೊಸದೇನೋ ತರೋದು ಕೊಟ್ಟಿದ್ದೀವಿ ಅಂತೇಳಿ ಫ್ಯೂಚರ್ಸ್ನ ಗೊತ್ತಾಯ್ತು. ಸೊ ಆ ಫ್ಯೂಚರ್ಸ್ ಯಾರಿಂದ ಬಂತು? ಸೊ ಇಲ್ಲಿ ಕಸ್ಟಮರ್ಸ್ ಇರ್ತಾರೆ. ಸೊ ಕಸ್ಟಮರ್ಸ್, ಓಕೆನಾ? ಸೊ ಇವರೆಲ್ಲರೂ ಕೂಡ ಕಸ್ಟಮರ್ಸೇನೆ. ಸೊ ಎಲ್ಲ ಕಸ್ಟಮರ್ಸ್ ಕೂಡ ಒಂದು ಹೊಸ ಫ್ಯೂಚರ್ನ ತರೋದಕ್ಕೆ ಹೇಳ್ತಿದ್ದಾರೆ. ಸೊ ಆ ಕಸ್ಟಮರ್ಸ್ ಏನ್ ರಿಕ್ವೈರ್ಮೆಂಟ್ಸ್ ಬೇಕಾಗಿದೆ ಅಂತ ಹೇಳಿದ್ರೆ 15 ಮಿನಿಟ್ಸ್ ಗ್ರೋಸರಿ ತಗೊಬನ್ನಿ, 15 ಮಿನಿಟ್ಸ್ ಗ್ರೋಸರಿ ತಗೊಬನ್ನಿ ಒಂದು. ಸೊ ಎರಡನೇದು ಬಂದ್ಬಿಟ್ಟು ಯು ಪಿ ಐ ಪೇಮೆಂಟ್ನು ಕೂಡ ಅದ್ರಲ್ಲಿ ಹಾಕ್ಬೇಕು. ಯು ಪಿ ಐ ಪೇಮೆಂಟ್ ಗೇಟ್ವೇನು ಕೂಡ ತಗೊಂಬನ್ನಿ ನೀವು ಅಂತ ಹೇಳ್ತಿದ್ದಾರೆ ಕಸ್ಟಮರ್ಸ್. ಸೊ ಓಕೆ, ಕಸ್ಟಮರ್ ರಿಕ್ವೈರ್ಮೆಂಟ್ಸ್ ಏನಿದೆ ಅಂತ ಹೇಳಿದ್ರೆ ಇವೆರಡಿದೆ ರಿಕ್ವೈರ್ಮೆಂಟ್ಸ್. ಸೊ ಕಸ್ಟಮರ್ ರಿಕ್ವೈರ್ಮೆಂಟ್ ಬಂದ್ಬಿಟ್ಟು ಫಸ್ಟ್ ಒಂದು 15 ಮಿನಿಟ್ಸ್ ಗ್ರೋಸರಿ ಡೆಲಿವರಿ ತಗೊಂಬನ್ನಿ. ಎರಡನೇದು ಬಂದ್ಬಿಟ್ಟು ಯು ಪಿ ಐ ಪೇಮೆಂಟ್ ಗೇಟ್ವೇನು ಅದ್ರಲ್ಲಿ ತಗೊಬನ್ನಿ ಅಂತೇಳಿ. ಸೊ ಇದನ್ನ ಹೇಳ್ತಿರೋದು ಯಾರು? ಕಸ್ಟಮರ್ಸ್. ಓಕೆನಾ? ಈ ಕಸ್ಟಮರ್ಸ್ ಹೇಳೋದನ್ನ ಕೇಳೋದಕ್ಕೆ ಒಬ್ಬ ಬೇಕಲ್ವಾ ಕಂಪ್ನಿಲಿ. ಸೊ ಆ ರೋಲ್ ಅನ್ನ ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ಬಿಸ್ನೆಸ್ ಅನಾಲಿಸ್ಟ್. ಸೊ ಬಿಸ್ನೆಸ್ ಅನಾಲಿಸ್ಟ್ ಏನ್ ಮಾಡ್ತಾನೆ ಅಂದ್ರೆ ಈ ಕಸ್ಟಮರ್ ಹೇಳೋದನ್ನೆಲ್ಲ ಕೇಳೋದಕ್ಕೆ ಅಂತಾನೆ ಇರ್ತಾನೆ. ಓಕೆನಾ? ಸೊ ಇಲ್ಲಿ ಬರೋದು ಯಾರು? ಬಿಸ್ನೆಸ್ ಅನಾಲಿಸ್ಟ್. ಓಕೆನಾ? ಕ್ಲಿಯರಾ? ಸೊ ಓಕೆ, ಈ ಬಿಸ್ನೆಸ್ ಅನಾಲಿಸ್ಟ್ ಏನ್ ಮಾಡ್ತಾನೆ ಅಂದ್ರೆ ಈ ಕಸ್ಟಮರ್ ಹೇಳೋದನ್ನ ಕೇಳ್ಕೊತಾನೆ. ಸೊ ಕೇಳ್ಕೊಬಿಟ್ಟು ಸುಮ್ಮನೆ ಇರಂಗಿಲ್ಲ, ಅವ್ನು ನೆಕ್ಸ್ಟ್ ಆಕ್ಷನಬಲ್ ಏನಾದ್ರು ಮಾಡ್ಬೇಕಲ್ವಾ. ಸೊ ಅವನೇನ್ ಮಾಡ್ತಾನೆ ಅಂದ್ರೆ ಇದನ್ನ BRD ಡಾಕ್ಯುಮೆಂಟ್ ಆಗಿ ಬರೀತಾನೆ. ಏನಾಗಿ ಬರೀತಾನೆ? ಸೊ BRD ಅಂತ ಹೇಳಿದ್ರೆ ಬಿಸ್ನೆಸ್ ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ ಅಂತ. ಸೊ ಈ BRD ಡಾಕ್ಯುಮೆಂಟ್ ಅಲ್ಲಿ ಏನ್ ಬರೀತಾನೆ ಅಂತ ಹೇಳಿದ್ರೆ, ಸೊ ಓಕೆ ಈ ತರ ಕಸ್ಟಮರ್ಸ್ ಹೇಳಿದ್ದಾರೆ ಅಂತೇಳಿ ಬರೀತಾನೆ. ಸೊ ಅವ್ರೇನು ಕೇಳಿರೋದು ಕಸ್ಟಮರ್ ರಿಕ್ವೈರ್ಮೆಂಟ್ಸ್ ಎರಡಿದೆ. ಸೊ ಎರಡಕ್ಕೂ ಸಪ್ರೇಟ್ BRD ಡಾಕ್ಯುಮೆಂಟ್ ಬರೀತಾನೆ. ಸೊ ಒಂದ್ ಬಂದ್ಬಿಟ್ಟು ಏನು, 15 ಮಿನಿಟ್ಸ್ ಗ್ರೋಸರೀಸ್ ಡೆಲಿವರಿ. ಓಕೆನಾ? ಸೊ ಇನ್ನೊಂದು ಯಾವುದು? UPI. ಸೊ ಸಪ್ರೇಟ್ BRD ಡಾಕ್ಯುಮೆಂಟ್ ಬರದ. ಸೊ ಈ ಬಿಸ್ನೆಸ್ ಅನಾಲಿಸ್ಟ್ ಏನ್ ಮಾಡ್ತಾನೆ, ಕಸ್ಟಮರ್ ನಿಂದ ರಿಕ್ವೈರ್ಮೆಂಟ್ಸ್ ಬಂದಿದ್ದ BRD ಡಾಕ್ಯುಮೆಂಟ್ ಆಗಿ ಬರದ. ಸೊ ಈ BRD ಡಾಕ್ಯುಮೆಂಟ್ ನ ತಗೊಳ್ಳೋದು ಯಾರು? ಸೊ ನೆಕ್ಸ್ಟ್ ಒಬ್ಬ ಪರ್ಸನ್ ಬರ್ತಾನೆ. ಸೊ ಅವನ್ ಬಂದ್ಬಿಟ್ಟು ಪ್ರಾಡಕ್ಟ್ ಮ್ಯಾನೇಜರ್ ಅಂತ. ಸೊ ಈ ಪ್ರಾಡಕ್ಟ್ ಮ್ಯಾನೇಜರ್ ಏನ್ ಮಾಡ್ತಾನೆ, ಶಾರ್ಟ್ ಆಗಿ ಬರೆಯೋಣ EM ಅಂತ. ಸೊ ಈ ಪ್ರಾಡಕ್ಟ್ ಮ್ಯಾನೇಜರ್ ಸೊ ಈ ಬಂದಿರತಕ್ಕಂಥ BRD ಡಾಕ್ಯುಮೆಂಟ್ ನ ತಗೋತಾನೆ. ಲೈಕ್ ಕಸ್ಟಮರ್ ಇಂದ ಬಂದಿರತಕ್ಕಂಥದ್ನ ಬಿಸ್ನೆಸ್ ಅನಾಲಿಸಿಸ್ ತಗೊಂಡು ಅದನ್ನ BRD ಡಾಕ್ಯುಮೆಂಟ್ ಆಗಿ ಕನ್ವರ್ಟ್ ಮಾಡ್ದ. ಸೊ ಈ BRD ಡಾಕ್ಯುಮೆಂಟ್ ನ ಪ್ರಾಡಕ್ಟ್ ಮ್ಯಾನೇಜರ್ ತಗೊಂಡ. ಸೊ ಈ ಪ್ರಾಡಕ್ಟ್ ಮ್ಯಾನೇಜರ್ ಏನ್ ಮಾಡ್ತಾನೆ ಅಂದ್ರೆ ಇದನ್ನ ಪ್ರಿಯಾರಿಟೈಸ್ ಮಾಡ್ತಾನೆ. ಸೊ ಪ್ರಾಡಕ್ಟ್ ಮ್ಯಾನೇಜರ್ ಏನ್ ಮಾಡ್ತಾನೆ ಅಂದ್ರೆ ಪ್ರಿಯಾರಿಟೈಸ್.
ಪ್ರಿಯಾರಿಟೈಸ್ ಮಾಡ್ತಾನೆ. ಏನಪ್ಪ ಪ್ರಿಯಾರಿಟೈಸ್ ಮಾಡ್ತಾನೆ ಅಂದರೆ, ಈ 15 ಮಿನಿಟ್ಸ್ ಗ್ರೋಸರಿ ಡೆಲಿವರಿನ ನಾವು ಜನವರಿ 15 ಮುಗಿಸ್ಬೋದು. ಇಲ್ಲ ಅಂತೇಳಂದ್ರೆ ಇನ್ನೊಂದು UPI ಗೇಟ್ವೇ, ಸೊ ಅದನ್ನ ಬಂದ್ಬಿಟ್ಟು ಫೆಬ್ 1 ಮುಗಿಸ್ಬೋದು. ಅಂದ್ರೆ ಇದನ್ನ ಫಸ್ಟ್ ಮಾಡೋಣ, ಆಮೇಲೆ ಇದನ್ನ ನೆಕ್ಸ್ಟ್ ಮಾಡೋಣ ಅಂತ ಪ್ರಿಯಾರಿಟೈಸ್ ಮಾಡ್ತಾನೆ ವರ್ಕನ್ನ. ಸೊ BRE ಡಾಕ್ಯುಮೆಂಟ್ ಅಲ್ಲಿ 2ಕ್ಕಿಂತ ಜಾಸ್ತಿನೇ ಬಂದಿರ್ಬೋದು ಕಸ್ಟಮರ್ ರಿಕ್ವೈರ್ಮೆಂಟ್ಸ್, ಅದನ್ನ ಪ್ರಿಯಾರಿಟೈಸ್ ಮಾಡ್ತಾನೆ. ಯಾವ್ದನ್ನ ನಾವು ಫಸ್ಟ್ ಪ್ರಿಯಾರಿಟಿ ಕೊಡಬೇಕು ಅನ್ನೋದನ್ನ ಡಿಸೈಡ್ ಮಾಡೋಣ ಯಾರು? ಪ್ರಾಡಕ್ಟ್ ಮ್ಯಾನೇಜರ್. ಸೊ ಓಕೆ, ಪ್ರಾಡಕ್ಟ್ ಮ್ಯಾನೇಜರ್ ಒಂದ್ಸಲ ಇದನ್ನ ಕ್ರಿಯೇಟ್ ಮಾಡಿ ರೆಡಿ ಮಾಡಿದ್ಮೇಲೆ, ಪ್ರಿಯಾರಿಟೈಸ್ ಮಾಡಿದ್ಮೇಲೆ, ನೆಕ್ಸ್ಟ್ ಅದನ್ನ ತಗೊಳ್ಳೋನು ಯಾರು ಅಂತೇಳಂದ್ರೆ, ನೆಕ್ಸ್ಟ್ ಬರೋ ಪರ್ಸನ್ ಯಾರಪ್ಪ ಅಂದ್ರೆ ಪ್ರಾಡಕ್ಟ್ ಓನರ್. ಸೊ ಓಕೆ, ಪ್ರಾಡಕ್ಟ್ ಓನರ್. ಸೊ ಈ ಪ್ರಾಡಕ್ಟ್ ಓನರ್ ಏನ್ ಮಾಡ್ತಾನೆ, PO ಅಂತ ಹೇಳಂದ್ರೆ, ಸೊ ಇದನ್ನ ಬಂದಿರೋದನ್ನೆಲ್ಲ ಒಂದು ಎಪಿಕ್ಸ್ ಆಗಿ ಕನ್ವರ್ಟ್ ಮಾಡ್ತಾನೆ. ಸೊ ಎಪಿಕ್ಸ್ ಅಂತ ಹೇಳಂದ್ರೆ ಒಂದು ಡಾಕ್ಯುಮೆಂಟ್ ತರ. ಸೊ ಎಪಿಕ್ಸ್ ಫಂಕ್ಷನ್ ಅಂತೆಲ್ಲ ಕರೀತಾರೆ, ನಾವು ಸಿಂಪಲ್ ಆಗಿ ಎಪಿಕ್ಸ್ ಅಂತ ನೆನ್ಪಿಟ್ಕೊಳ್ಳೋಣ. ಸೊ ಈ ಎಪಿಕ್ಸ್ ಅಲ್ಲಿ ಏನು ಅಂತ ಹೇಳಂದ್ರೆ, ಇದಕ್ಕೆ ಏನೇನೆಲ್ಲ ಬೇಕಾಗುತ್ತೆ. ಸೊ ಈಗ ಅವ್ರು ಏನ್ ಹೇಳಿದ್ದಾರೆ, ಒಂದು 50 ಮಿನಿಟ್ಸ್ ಗ್ರೋಸರಿ ಡೆಲಿವರಿ ಬೇಕು ಅಂತ ಹೇಳಿ BRD ಡಾಕ್ಯುಮೆಂಟ್ ಇತ್ತು. ಸೊ ಪ್ರಾಡಕ್ಟ್ ಮ್ಯಾನೇಜರ್ ಏನ್ ಹೇಳಿದ್ದಾನೆ ಅಂದ್ರೆ, ಫಸ್ಟ್ ನಾವು ಇದು 50 ಮಿನಿಟ್ಸ್ ಗ್ರೋಸರಿ ಡೆಲಿವರಿನ ಮಾಡೋಣ ಅಂತ ಹೇಳಿದ್ದಾನೆ. ಸೊ ಈ 50 ಮಿನಿಟ್ಸ್ ಗ್ರೋಸರಿ ಡೆಲಿವರಿ ಮಾಡೋದಕ್ಕೆ ನಮಗೆ ಏನೇನು ಬೇಕಾಗುತ್ತೆ? ಸೊ ಆಬ್ವಿಯಸ್ಲಿ ಒಂದು ಯೂಸರ್ ಇಂಟರ್ಫೇಸ್ ಬೇಕಾಗುತ್ತೆ, ಆಮೇಲೆ ಒಂದು ಬ್ಯಾಕ್ ಎಂಡ್ ಬೇಕಾಗುತ್ತೆ, ಸೊ ಅದಾದ್ಮೇಲೆ ಒಂದು ಡಾಟಾಬೇಸ್ ಬೇಕಾಗುತ್ತೆ. ಡನ್. ಓಕೆ, ಸಾರಿ. ಸೊ ಓಕೆ, ಇಷ್ಟು ಬೇಕಾಗುತ್ತೆ ಅಂತೇಳಿ ಪ್ರಾಡಕ್ಟ್ ಓನರು ಡಿಸೈಡ್ ಮಾಡ್ತಾನೆ. ಸೊ ಪ್ರಾಡಕ್ಟ್ ಓನರ್ ಏನು ಡಿಸೈಡ್ ಮಾಡಿದ್ರೆ, ನಮಗೆ UI ಬೇಕಾಗುತ್ತೆ, ಬ್ಯಾಕ್ ಎಂಡ್ ಬೇಕಾಗುತ್ತೆ, ಡಾಟಾಬೇಸ್ ಬೇಕಾಗುತ್ತೆ ಅಂತೇಳಿ ಕ್ಲಿಯರ್ ಮಾಡ್ಕೊಂಡ. DB. ಸೊ ಓಕೆ, DB ಮೀನ್ಸ್ ಡಾಟಾಬೇಸ್ ಅಂತ. ಸೊ ಈಗ ಪ್ರಾಡಕ್ಟ್ ಓನರ್ ಡಿಸೈಡ್ ಮಾಡಿದ್ಮೇಲೆ ನೆಕ್ಸ್ಟ್ ಒಬ್ಬ ಬರ್ತಾನೆ. ಸೊ ಇಲ್ಲಿ ತನಕ ನಾವೇನ್ ಮಾತಾಡಿದ್ವಿ, ಸೊ ಇವರೆಲ್ಲ ಇದಾರಲ್ಲ, ಸೊ ಬಿಸ್ನೆಸ್ ಅನಲಿಸ್ಟ್ ಆಗಿರ್ಬೋದು, ಅಥವಾ ಪ್ರಾಡಕ್ಟ್ ಮ್ಯಾನೇಜರ್ ಆಗಿರ್ಬೋದು, ಅಥವಾ ಪ್ರಾಡಕ್ಟ್ ಓನರು, ಇವರೆಲ್ಲ ನಾನ್ ಟೆಕ್. ಓಕೆನಾ? ಸೊ ಇವರೆಲ್ಲ ನಾನ್ ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋರ್ತಾಗಿರ್ತಾರೆ. ಸೊ ಅವರಿಗೆ ಟೆಕ್ನಿಕಲ್ ಬಗ್ಗೆ ಏನೂ ಗೊತ್ತಿರಲ್ಲ, ಬಟ್ ಒಂದು ಟೆಕ್ನಿಕ್ ಬಿಟ್ಟು ಅವ್ರು ಬಿಸ್ನೆಸ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಆಕ್ಚುಯಲ್ ಟೆಕ್ ಫೀಲ್ಡ್ ಸ್ಟಾರ್ಟ್ ಆಗೋದು ಇಲ್ಲಿಂದ. ಸೊ ಈ ಪ್ರಾಡಕ್ಟ್ ಓನರ್ ಏನ್ ಡಿಸೈಡ್ ಮಾಡ್ದ, ನಮಗೊಂದು UI ಬೇಕು, ಒಂದು ಬ್ಯಾಕ್ ಎಂಡ್ ಬೇಕು, ಒಂದು ಡಾಟಾ ಬೇಸ್ ಬೇಕು, ಏನಕ್ಕೆ 50 ಮಿನಿಟ್ಸ್ ಗ್ರೋಸರಿ ಡೆಲಿವರಿನ ನಾವು ಬಿಲ್ಡ್ ಮಾಡೋದಕ್ಕೆ ಅಮೆಝಾನ್ ಫ್ರೆಶ್ ಅಲ್ಲಿ ಅಂತ ಡಿಸೈಡ್ ಮಾಡ್ದ. ನೆಕ್ಸ್ಟ್ ನಮಗೆ ಬರೋದೆ ಸಾಫ್ಟ್ವೇರ್ ಆರ್ಕಿಟೆಕ್ಟ್. ಸೊ ಈ ಸಾಫ್ಟ್ವೇರ್ ಆರ್ಕಿಟೆಕ್ಟ್ ಏನ್ ಮಾಡ್ತಾನೆ ಅಂದ್ರೆ, ಸೊ ಈ ಸಾಫ್ಟ್ವೇರ್ ಆರ್ಕಿಟೆಕ್ಟ್ ಇದನ್ನ ಡಿಸೈನ್ ಮಾಡ್ತಾನೆ. ಸೊ ಡಿಸೈನ್ ಮಾಡೋದಕ್ಕೆ ಏನೇನ್ ಬೇಕು, ಸೊ ಅವನು ಇದನ್ನ HLD ಮಾಡಬೇಕಾ ಇಲ್ಲ LLD ಮಾಡಬೇಕಾ ಅಂತ ಡಿಸೈಡ್ ಮಾಡ್ತಾನೆ. HLD LLD ಮೀನ್ಸ್ ನೆನ್ನೆ ಕ್ಲಾಸ್ ಎಲ್ಲ ಹೇಳಿದ್ವಿ, ಹೈ ಲೆವೆಲ್ ಡಿಸೈನ್ಸ್ ಮತ್ತೆ ಲೋ ಲೆವೆಲ್ ಡಿಸೈನ್ಸ್ ಅಂತ. ಸೊ ಅದನ್ನ ಡಿಸೈಡ್ ಮಾಡೋದು ಯಾರು ಅಂತ ಹೇಳಿದ್ರೆ ಸಾಫ್ಟ್ವೇರ್ ಆರ್ಕಿಟೆಕ್ಟ್. ಸೊ ಈ ಸಾಫ್ಟ್ವೇರ್ ಆರ್ಕಿಟೆಕ್ಟ್ ಒಂದ್ಸಲ ಹೈ ಲೆವೆಲ್ ಡಿಸೈನ್ ಬೇಕಾ, ಲೋ ಲೆವೆಲ್ ಡಿಸೈನ್ ಬೇಕಾ ಅಂತೇಳಿ ಡಿಸೈಡ್ ಮಾಡಿದ್ಮೇಲೆ, ನೆಕ್ಸ್ಟ್ ನಮಗೆ ಕಾನ್ಸೆಪ್ಟ್ ಬರೋದೇನೆ, ಇದನ್ನ ಕಾನ್ಸೆಪ್ಟ್ ಎಲ್ಲ ರೆಡಿ ಆಯ್ತು. ನೆಕ್ಸ್ಟ್ ಈಗ ನಮಗೆ ಏನ್ ಮಾಡಬೇಕು, ಡೆವಲಪ್ ಮೀನ್ಸ್ ಕೋಡಿಂಗ್ ಮಾಡಬೇಕು. ಸೊ ಅವಾಗ ನಮಗೆ ಯಾರು ಬರ್ತಾರೆ, ಡೆವಲಪರ್ಸ್, ಸಾಫ್ಟ್ವೇರ್ ಡೆವಲಪರ್ಸ್ ಬರ್ತಾರೆ. ಈ ಸಾಫ್ಟ್ವೇರ್ ಡೆವಲಪರ್ಸ್ ಏನ್ ಮಾಡ್ತಾರೆ ಅಂದ್ರೆ, ಸೊ ಓಕೆ, ನೀವು ಹೇಳಿದ್ದೀರಾ ನಂಗೆ 15 ಮಿನಿಟ್ಸ್ ಗ್ರೋಸರಿ ಡೆಲಿವರಿಗೆ ಒಂದು UI ಬೇಕು, ಒಂದು ಬ್ಯಾಕ್ ಎಂಡ್ ಬೇಕು, ಒಂದು ಡಾಟಾಬೇಸ್ ಬೇಕು ಅಂತ. ಅಕಾರ್ಡಿಂಗ್ ಟು ದಟ್ ನೀವು ಕೆಲವೊಂದನ್ನ HLD ಇರಬೇಕು, ಕೆಲವೊಂದು ಲೋ ಲೆವೆಲ್ ಡಿಸೈನ್ ಅಲ್ಲಿ ಇರಬೇಕು ಅಂತ ಹೇಳಿದ್ದೀರಾ. ಸೊ ನಾನು ಇದನ್ನ ಡಿಸೈನ್ ಮಾಡಬೇಕು ಅಂದ್ರೆ, ಈ HLD ಮತ್ತೆ LLD ನಾನು ಡಿಸೈನ್ ಮಾಡಬೇಕು ಅಂದ್ರೆ, ಸೊ ನನಗೇನ್ ಬೇಕು, ಸೊ ಸಾಫ್ಟ್ವೇರ್ ಡೆವಲಪರ್ ಹೇಳ್ತಾರೆ ನನಗೇನೇನು ಬೇಕಾಗುತ್ತೆ ಅಂತ ಹೇಳಂದ್ರೆ, ನನಗೆ ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ ಬೇಕು, ಆಮೇಲೆ ನನಗೊಂದು ಸ್ವಲ್ಪ ಕುಬರ್ನೆಟಿಸ್ ಕ್ಲಸ್ಟರ್ಸ್ ಬೇಕಾಗುತ್ತೆ, ಸೊ ಅದಾದ್ಮೇಲೆ ನನಗೆ ಡಾಕರ್ಸ್ ಫೈಲ್ ಬೇಕಾಗುತ್ತೆ, ಸೊ ಆಮೇಲೆ ನನಗೆ ಗಿಟ್ ಹಬ್ ಬೇಕಾಗುತ್ತೆ, ಆಮೇಲೆ ನನಗೆ ಡಾಟಾಬೇಸ್ ಬೇಕಾಗುತ್ತೆ ಅಂತ ಹೇಳಿ ಡೆವಲಪರ್ಸ್ ಹೇಳ್ತಾರೆ. ಸೊ ಡೋಂಟ್ ವರಿ, ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಏನು, ಕುಬರ್ನೆಟಿಸ್ ಅಂತ ಹೇಳಿ ಅಂದ್ರೆ ಏನು, ಡಾಕರ್ ಅಂದ್ರೆ ಏನು, ಗಿಟ್ ಅಂದ್ರೆ ಏನು, ಎಲ್ಲದನ್ನು ಕೂಡ ನಾವು ಈ ಕ್ಲಾಸಲ್ಲಿ ಇನ್ ಡೀಟೇಲ್ ತಿಳ್ಕೊತೀವಿ. ಇವೆಲ್ಲ ಡೆವಾಪ್ಸ್ ಇಂಜಿನಿಯರ್ ರೋಲ್ಸ್. ಓಕೆನಾ? ಸೊ ಓಕೆ, ಡೆವಲಪರ್ ಏನ್ ಹೇಳಿದ್ರು, ನಂಗೆ ಇನ್ಫ್ರಾ ಬೇಕು, ಕುಬರ್ನೆಟಿಸ್ ಬೇಕು, ಡಾಕರ್ ಬೇಕು, ಗಿಟ್ ಬೇಕು, ಡಾಟಾಬೇಸ್ ಬೇಕು ಅಂತ ಹೇಳಿದ್ರು. ಸೊ ಇದನ್ನೆಲ್ಲ ಡಿಸೈನ್ ಮಾಡೋದಕ್ಕೆ ಒಬ್ಬ ಬೇಕಲ್ಲ. ಸೊ ಅಗೇನ್ ನಾವೀಗ ನಮ್ಮ ಕಾನ್ಸೆಪ್ಟಿಗೆ ಬರ್ತೀವಿ. ಸೊ ಇದನ್ನೆಲ್ಲ ಡಿಸೈನ್ ಮಾಡೋರು ಯಾರು ಅಂತ ಹೇಳಿದ್ರೆ, ನಿನ್ನೆ ಕ್ಲಾಸಲ್ಲಿ ನೋಡಿದೀವಿ, ಡೆವಾಪ್ಸ್ ಇಂಜಿನಿಯರ್. ಸೊ ಈ ಡೆವಾಪ್ಸ್ ಇಂಜಿನಿಯರ್ ಏನ್ ಮಾಡ್ತಾನೆ, ಈ ಕಂಪ್ಲೀಟ್ ಆಗಿರ್ತಕ್ಕಂಥದ್ದನ್ನ
ಫುಲ್ ಎಲ್ಲದನ್ನು ಕೂಡ ಡಿಸೈನ್ ಮಾಡೋದು ಯಾರು? ಡೆವಾಪ್ಸ್ ಇಂಜಿನಿಯರ್. ಸೊ ಈಗ ಡೆವಾಪ್ಸ್ ಬಂತು. ಸೊ ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಇದಕ್ಕೆ ಬೇಕಾಯ್ತು. ಆಮೇಲೆ ಡೆವಾಪ್ಸ್ ಇಂಜಿನಿಯರು ಡಾಟಾಬೇಸ್ನ ಕ್ರಿಯೇಟ್ ಮಾಡಿದ್ರು ಕೂಡ ಅದನ್ನ ಮ್ಯಾನೇಜ್ ಮಾಡೋದು ಯಾರು ಅಂತ ಹೇಳಂದ್ರೆ ಕ್ಯೂ ಇ ಇಂಜಿನಿಯರ್ಸ್. ಸೊ ಡಾಟಾಬೇಸ್ನ ಅಡ್ಮಿನಿಸ್ಟ್ರೇಟರ್ ಅಂತ ಕರಿಬೋದು ಅವ್ರನ್ನ. ಸೊ ಈ ಡಾಟಾಬೇಸ್ನ ಅಡ್ಮಿನಿಸ್ಟ್ರೇಟ್ ಮಾಡೋದು ಯಾರು ಅಂತ ಹೇಳಿದ್ರೆ ಕ್ಯೂ ಇ ಇಂಜಿನಿಯರ್ಸ್. ಓಕೆ, ಸೊ ಡೆವಲಪರ್ಸ್ ಆಯಿತು, ಕ್ಯೂ ಇ ಇಂಜಿನಿಯರ್ಸ್ ಆಯಿತು, ಡಾಟಾಬೇಸ್ ಅಡ್ಮಿನಿಸ್ಟ್ರೇಟರ್ ಅಂದರೆ ಕ್ಯೂ ಇ ಇಂಜಿನಿಯರ್ಸ್, ಡೆವಪ್ಸ್ ಇಂಜಿನಿಯರಿಂಗ್ ಏನಕ್ಕೆ ಬೇಕಾದ್ರು ಅಂತ ಗೊತ್ತಾಯಿತು. ಸೊ ರಿಲೀಸ್ ಇಂಜಿನ್ ಮ್ಯಾನೇಜರ್ಸು, ಎಸ್ ಆರ್ ಇಂಜಿನಿಯರ್ಸು, ಟೆಕ್ನಿಕಲ್ ರೈಟರ್ಸ್ ಏನಂದರೆ ಇದು ಆಪ್ಷನಲ್ ಆಗಿರುತ್ತೆ ಕೆಲವೊಂದು ಕಂಪ್ನಿಲಿ, ಸೈಟ್ ರಿಲಯಬಿಲಿಟಿ ಇಂಜಿನಿಯರ್ಸು ಈ ಥರ ಎಲ್ಲ. ಸೊ ಓಕೆ, ಇಷ್ಟು ಕಾನ್ಸೆಪ್ಟ್ ಗೊತ್ತಾದರೆ ಸಾಕೀಗ. ಸೊ ಈಗ ನಾವು ಇಷ್ಟು ತಿಳ್ಕೊಂಡ್ವಿ ಅಂತ ಹೇಳಿದ್ರೆ ಇಷ್ಟು ತಿಳ್ಕೊಂಡಿದ್ದೀವಿ. ಓಕೆ, ಈಗ ಏನು ಅಂತ ನೋಡೋಣ ಫಸ್ಟಿಂದ. ಸೊ ಇದು ಡೆವಾಪ್ಸ್ ಇಂಜಿನಿಯರ್ ಫುಲ್ ಇಲ್ಲಿ ವರ್ಕ್ ಮಾಡೋದು. ಕ್ಲಿಯರ್ ಆಯ್ತಾ ಕಾನ್ಸೆಪ್ಟ್? ಸೊ ಈಗ ಫಸ್ಟ್ ಇಂದ ನೋಡೋಣ. ಸೊ ಫಸ್ಟ್ ಇಂದ ಅಂತ ಹೇಳಿ ಈಗ ಕಸ್ಟಮರು ರಿಕ್ವೈರ್ಮೆಂಟ್ಸ್ ಬಂದಿದೆ. ಸೊ ಕಸ್ಟಮರ್ ಏನು ಕೇಳಿದ್ರು, ನನಗೆ 50 ಮಿನಿಟ್ಸ್ ಗ್ರೋಸರಿ, ಸೊ ನನಗೆ 50 ಮಿನಿಟ್ಸ್ ಗ್ರೋಸರಿ ಡೆಲಿವರಿ ಬೇಕು ಅಂತ ಕೇಳಿದ್ರು ಮೊದಲನೇದು. ಒಂದು ಸೆಕೆಂಡ್. ಓಕೆ, ಸಾರಿ. ಸೊ ಈಗ ಕಸ್ಟಮರ್ ಏನು ಮಾಡಿದ್ರು, ಫಸ್ಟ್ ಬಿಸ್ನೆಸ್ ಅವರಿಗೆ ರಿಕ್ವೈರ್ಮೆಂಟ್ಸ್ ಏನಿತ್ತು, ಒಂದು 15 ಮಿನಿಟ್ಸ್ ಡೆಲಿವರಿ ಬೇಕಿತ್ತು, ಇನ್ನೊಂದು ಬಂದ್ಬಿಟ್ಟು ಯು ಪಿ ಐ ಪೇಮೆಂಟ್ ಬೇಕು ಅಂತ ಕಸ್ಟಮರ್ ರಿಕ್ವೈರ್ಮೆಂಟ್ಸ್ನ ಹೇಳಿದ್ರು. ಕಸ್ಟಮರ್ ರಿಕ್ವೈರ್ಮೆಂಟ್ಸ್ನ ಕೇಳೋದಕ್ಕೆ ಒಬ್ಬ ಬೇಕಿತ್ತಲ್ಲ, ಅವ್ನು ಬಂದ್ಬಿಟ್ಟು ಬಿಸ್ನೆಸ್ ಅನಲಿಸ್ಟ್. ಸೊ ಓಕೆ, ಈ ಬಿಸ್ನೆಸ್ ಅನಲಿಸ್ಟ್ ಏನು ಮಾಡ್ದ ಅಂದರೆ ಅದನ್ನು ಬಿ ಆರ್ ಡಿ ಡಾಕ್ಯುಮೆಂಟ್ ಆಗಿ ಕನ್ವರ್ಟ್ ಮಾಡ್ದ. ಸೊ ಬಿ ಆರ್ ಡಿ ಡಾಕ್ಯುಮೆಂಟ್ ಏನು ಅಂತೇಳಂದ್ರೆ ಬಿಸ್ನೆಸ್ ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್. ಸೊ 50 ಮಿನಿಟ್ಸ್ ಡಾಕ್ಯುಮೆಂಟ್, 50 ಮಿನಿಟ್ಸ್ ಗ್ರೋಸರಿ ಡೆಲಿವರಿ ಒಂದು ಬಂದಿದೆ, ಯು ಪಿ ಐ ಗೇಟ್ವೇ ಅಂತ ಒಂದು ಬಂದಿದೆ. ಸೊ ಅಂತೇಳಿ ಅವ್ನು ಕೊಟ್ಟ. ಸೊ ಈ ಬಿಸ್ನೆಸ್ ಅನಲಿಸ್ಟ್ ಇಂದ ತಗೊಳ್ಳೋದಕ್ಕೆ ಒಬ್ಬ ಬಂದ. ಸೊ ಅವ್ನು ಬಂದ್ಬಿಟ್ಟು ಪ್ರಾಡಕ್ಟ್ ಮ್ಯಾನೇಜರ್. ಸೊ ಪ್ರಾಡಕ್ಟ್ ಮ್ಯಾನೇಜರ್ ಏನ್ ಮಾಡ್ದ ಅಂತ ಹೇಳಿದ್ರೆ ಅದನ್ನ ಪ್ರಿಯರಿಟೈಸ್ ಮಾಡ್ದ, ಯಾವ ವರ್ಕ್ ಫಸ್ಟ್ ಆಗಬೇಕು, ಯಾವ ವರ್ಕ್ ನೆಕ್ಸ್ಟ್ ಆಗಬೇಕು ಅಂತ. ಸೊ ಅವನೇನ್ ಹೇಳ್ದ, 50 ಮಿನಿಟ್ಸ್ ಗ್ರೋಸರಿ ಡೆಲಿವರಿ ಇದೆಯಲ್ಲ ಅದನ್ನ ಜಾನ್ 5 ಒಳಗಡೆ ನಾವು ಮುಗಿಸ್ಬೇಕು. ಸೊ ಇನ್ನೊಂದು ಯು ಪಿ ಐ ಪೇಮೆಂಟ್ ಇದೆಯಲ್ಲ, ಸೊ ಅದನ್ನ ಫೆಬ್ 1 ಅಲ್ಲಿ ಮುಗಿಸ್ಬೇಕು ಅಂತ ಹೇಳ್ದ. ಸೊ ಒನ್ಸ್ ಪ್ರಾಡಕ್ಟ್ ಮ್ಯಾನೇಜರ್ ಪ್ರಿಯಾರಿಟೈಸ್ ಮಾಡಿದ್ಮೇಲೆ ವರ್ಕ್ನ ಪ್ರಾಡಕ್ಟ್ ಓನರ್ ಬರ್ತಾನೆ. ಸೊ ಈ ಪ್ರಾಡಕ್ಟ್ ಓನರ್ ಏನ್ ಮಾಡ್ತಾನೆ, ಅದನ್ನ ಎಪಿಕ್ಸ್ ಆಗಿ ಕನ್ವರ್ಟ್ ಮಾಡ್ತಾನೆ. ಎಪಿಕ್ಸ್ ಅಂತ ಹೇಳಿ ಅಂದ್ರೆ ಏನೇನ್ ಬೇಕು ಅಂತ. ಸೊ ಓಕೆ, ಈಗ ಫಸ್ಟ್ ನೀವು ಪ್ರಿಯಾರಿಟೈಸ್ ಮಾಡಿರೋದೇನು, 50 ಮಿನಿಟ್ಸ್ ಗ್ರೋಸರಿ ಡೆಲಿವರಿ. ಸೊ ಅದಕ್ಕೆ ಏನ್ ಬೇಕು, ನನಗೊಂದು ಯು ಐ ಬೇಕು, ಯೂಸರ್ ಇಂಟರ್ಫೇಸ್ ಬೇಕು, ಒಂದು ಬ್ಯಾಕ್ ಎಂಡ್ ಬೇಕಾಗುತ್ತೆ, ಒಂದು ಡಾಟಾಬೇಸ್ ಬೇಕಾಗುತ್ತೆ ಅಂತ ಪ್ರಿಯಾರಿಟೈಸ್ ಮಾಡ್ದ. ಸೊ ಪ್ರಿಯಾರಿಟೈಸ್ ಮಾಡಿದ್ಮೇಲೆ ನೆಕ್ಸ್ಟ್ ಯಾರು ಬರ್ತಾನೆ ಅಂತ ಹೇಳಿದ್ರೆ ಸಾಫ್ಟ್ವೇರ್ ಆರ್ಕಿಟೆಕ್ಟ್ ಬರ್ತಾನೆ. ಈ ಸಾಫ್ಟ್ವೇರ್ ಆರ್ಕಿಟೆಕ್ಟ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಇದನ್ನ ಎಚ್ ಎಲ್ ಡಿ ಡಿಸೈನ್ ಮಾಡ್ಬೇಕಾ, ಎಲ್ ಎಲ್ ಡಿ ಡಿಸೈನ್ ಮಾಡ್ಬೇಕಾ ಅಂತೇಳಿ ಡಿಸೈಡ್ ಮಾಡ್ತಾನೆ. ಸೊ ಹೈ ಲೆವೆಲ್ ಡಿಸೈನ್ ಮಾಡ್ಬೇಕಾ, ಲೋ ಲೆವೆಲ್ ಡಿಸೈನ್ ಮಾಡ್ಬೇಕಾ ಅನ್ನೋದನ್ನ ಡಿಸೈಡ್ ಮಾಡ್ತಾನೆ. ಸೊ ಓಕೆ, ಸಾಫ್ಟ್ವೇರ್ ಆರ್ಕಿಟೆಕ್ಟ್ ಡಿಸೈಡ್ ಮಾಡಿದ್ಮೇಲೆ ಡೆವಲಪರ್ ಹತ್ರ ಬರುತ್ತೆ. ಈಗ ಡೆವಲಪರ್ ಹೇಳ್ತಾನೆ, ಓಕೆನಪ್ಪ ನೀನು 15 ನಿಮಿಷದಲ್ಲಿ ಡೆಲಿವರಿ ಮಾಡೋಂಥ ಗ್ರೋಸರಿ ಡೆಲಿವರಿ ಮಾಡೋಂಥ ಅಪ್ಲಿಕೇಶನ್ ಬಿಲ್ಡ್ ಮಾಡು ಅಂತ ಹೇಳ್ತಾ ಇದೆಯಾ. ಸೊ ಇದರಲ್ಲಿ ಕೆಲವೊಂದು ಎಚ್ ಎಲ್ ಡಿ ಮಾಡಬೇಕು, ಕೆಲವೊಂದು ಎಲ್ ಎಲ್ ಡಿ ಮಾಡಬೇಕು ಅಂತ ಹೇಳಿದ್ಯಾ. ಸೊ ನನಗೇನು ಬೇಕು ಅಂತ ಹೇಳಿದ್ರೆ ನನಗೊಂದು ಕೆಲವೊಂದು ಇನ್ಫ್ರಾಸ್ಟ್ರಕ್ಚರ್ ಬೇಕು, ಆಮೇಲೆ ಕುಬರ್ನೆಟಿಸ್ ಕ್ಲಸ್ಟರ್ ಬೇಕು, ಡಾಕರ್ ಫೈಲ್ಸ್ ಬೇಕಾಗುತ್ತೆ, ನನಗೆ ಗಿಟ್ ಬೇಕಾಗುತ್ತೆ. ಸೊ ಗಿಟ್ ಜೊತೆ ನನಗೇನೇನು ಬೇಕು ಅಂತ ಹೇಳಿದ್ರೆ ಡಾಟಾ ಬೇಸ್ ಬೇಕಾಗುತ್ತೆ ಅಂತ ಹೇಳ್ತಾನೆ. ಸೊ ಇದನ್ನೆಲ್ಲ ಕ್ರಿಯೇಟ್ ಮಾಡೋದು ಯಾರು ಅಂತ ಹೇಳಿದ್ರೆ ಡೆವಾಪ್ಸ್ ಇಂಜಿನಿಯರ್. ಸೊ ಡೆವಾಪ್ಸ್ ಇಂಜಿನಿಯರ್ ಡೆವಲಪರ್ಸ್ಗೆ ಏನೇನು ಬೇಕು ಎಲ್ಲದನ್ನು ಕೂಡ ರೆಡಿ ಮಾಡ್ಕೊಳ್ತಾರೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಡೆವಾಪ್ಸ್ ಇಂಜಿನಿಯರ್ ಇದಾದ್ಮೇಲೆ ಡೆವಾಪ್ಸ್ ಇಂಜಿನಿಯರ್ ಡಾಟಾಬೇಸ್ ಕ್ರಿಯೇಟ್ ಮಾಡಿದ್ರು ಕೂಡ ಅದನ್ನು ಅಡ್ಮಿನಿಸ್ಟ್ರೇಟ್ ಮಾಡೋದಕ್ಕೆ ಆ ಕಂಪ್ನಿ ಹೈ ಅಥಾರಿಟೀಸ್ ಇರ್ತಾರಲ್ಲ, ಹೈ ಅಥಾರಿಟೀಸ್ ಇರೋರು ಕೂಡ ಇದನ್ನ ಡಾಟಾಬೇಸ್ ಅಡ್ಮಿನಿಸ್ಟ್ರೇಟಿವ್ ಒಂದು ಪ್ರೋಸೆಸ್ನ ನೋಡ್ಕೋತಾರೆ. ಸೊ ಕ್ಯೂ ಇ ಇಂಜಿನಿಯರ್ ಬರ್ತಾರೆ. ಸೊ ಈ ಎಲ್ಲಾ ಟರ್ಮ್ಗಳು ಇಲ್ಲಿ ಕ್ಲಿಯರ್ ಆಯ್ತಾ? ಸೊ ಎಲ್ಲ ಟರ್ಮ್ಗಳು ಇಲ್ಲಿ ಕ್ಲಿಯರ್ ಆಯ್ತು. ಸೊ ಒನ್ಸ್ ಈ ಕಾನ್ಸೆಪ್ಟ್ ಕ್ಲಿಯರ್ ಆದ್ಮೇಲೆ ಸೊ ಡೆವಾಪ್ಸ್ ಇಂಜಿನಿಯರ್ ಇಲ್ಲಿ ಬಂದ್ರು. ಸೊ ಓಕೆ, ಸೊ ಇದು ನಾನು ಈಗ ಏನೇನು ಹೇಳ್ದೆ ಎಲ್ಲದನ್ನು ಕೂಡ ಈ ಒಂದು ಸ್ಲೈಡ್ ಅಲ್ಲಿ ಇದೆ. ಸೊ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಇದೊಂದು ಸ್ಕ್ರೀನ್ ಶಾಟ್ ತಗೊಂಡು ನೀವು ರೆಫರೆನ್ಸ್ ಆಗಿ ಇಟ್ಕೋಬಹುದು. ಓಕೆ ಓಕೆ ಫೈನ್. ಸೊ ಇದನ್ನೇ ಕೂಡ ನಾನೀಗ ಎಕ್ಸ್ಪ್ಲೇನ್ ಮಾಡಿದ್ದೆ ನಿಮಗೆ ಇಷ್ಟೊತ್ತೂ ಕೂಡ ಒಂದು ಎಕ್ಸಾಂಪಲ್ ತಗೊಂಡು ಮೇಲ್ಗಡೆ ಏನು ಎಕ್ಸ್ಪ್ಲೇನ್ ಮಾಡಿದೆ ಅದೆಲ್ಲದನ್ನು ಕೂಡ ಇಲ್ಲಿ ಇದರಲ್ಲಿ ಇರೋದೇನೆ. ಸೊ ಬಿಸ್ನೆಸ್ ಅನಲಿಸ್ಟ್ ಅಂದ್ರೆ ಏನು, ಪ್ರಾಡಕ್ಟ್ ಮ್ಯಾನೇಜರ್ ಅನ್ನೋದು ಏನು, ಸೊ ಪ್ರಾಡಕ್ಟ್ ಓನರ್ ಅಂದ್ರೆ ಏನು, ಯೂಸರ್ ಇಂಟರ್ಫೇಸ್ ಡಿಸೈನರು, ಸಾಫ್ಟ್ವೇರ್ ಆರ್ಕಿಟೆಕ್ಟು, ಡೆವಲಪರ್ಸು,
ಡಾಟಾಬೇಸ್ ಅಡ್ಮಿನಿಸ್ಟ್ರೇಟರ್ ಅಂದರೆ ಯಾರು, ಸೊ ಇದನ್ನೆಲ್ಲರೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒನ್ಸ್ ನೀವು ಈ ಸ್ಲೈಡ್ನ ಓದ್ಕೊಂಡು ಹೋಗಿ ಸಾಕಾಗುತ್ತೆ ಇದು. ಸೊ ನಿಮ್ಗೆ ಅವಾಗ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ. ಸೊ ನಾನು ಮೇಲ್ಗಡೆ ಏನು ಹೇಳಿದೆ ಅದನ್ನ ನಿಮಗೆ ಗೊತ್ತಾಗುತ್ತೆ. ಸೊ ಓಕೆ, ಸೊ ನೆಕ್ಸ್ಟ್ ಓಕೆ, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಸೈಕಲ್. ಓಕೆ, ನೆನ್ನೆ ಕ್ಲಾಸಲ್ಲೂ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಬಗ್ಗೆನೇ ಹೇಳಿದ್ರಿ, ಮತ್ತೆ ಇವತ್ತು ಅದೇ ಕ್ಲಾಸ್ ಹೇಳ್ತಿದ್ದೀರಾ ಅಂದರೆ ಒಂದು ಕ್ಲಿಯರ್ ಕಾನ್ಸೆಪ್ಟ್ ಬೇಕಲ್ವಾ, ಒಂದು ರೋಲ್ಸ್ ಒಂದು ಕಂಪ್ನಿಲಿ ಯಾವ ರೀತಿ ಇರುತ್ತೆ ಅಂತೇಳಿ. ಸೊ ನೆನ್ನೆ ಕ್ಲಾಸಲ್ಲಿ ಹೇಳಿರೋ ಥರನೇ ಫಸ್ಟ್ ಪ್ಲಾನಿಂಗ್ ಫೇಸು, ಅನಾಲಿಸಿಸ್ ಫೇಸು, ಡಿಸೈನು, ಇಂಪ್ಲಿಮೆಂಟೇಷನ್, ಟೆಸ್ಟಿಂಗ್, ಇಂಟಿಗ್ರೇಷನ್, ಮೈಂಟೆನೆನ್ಸ್. ಸೊ ಈ ಥರ ಸೈಕಲ್ ಆಗುತ್ತೆ ಅಂತ ಗೊತ್ತಾಯಿತು. ಸೊ ಓಕೆ, ಡೆವಾಪ್ಸ್ ಇಂಜಿನಿಯರ್ ಅಂತ ಹೇಳಂದ್ರೆ ಓನ್ಲಿ ಬಂದ್ಬಿಟ್ಟು ಈ ಇದು ಟೆಸ್ಟಿಂಗ್ ಮತ್ತು ಇಂಟಿಗ್ರೇಷನ್ ಅಲ್ಲಿ ಈ 5 ಮತ್ತು 6 ಅಲ್ಲಿ ಮಾತ್ರ ವರ್ಕ್ ಮಾಡ್ತಾರಾ? ನೋ, ಅಷ್ಟೊಂದೇ ಜಾಬ್ ಅಲ್ಲ ಡೆವಾಪ್ಸ್ ಇಂಜಿನಿಯರ್ದು. ಡೆವಾಪ್ಸ್ ಇಂಜಿನಿಯರ್ ಏನು ಜಾಬ್ ಅಂತೇಳಿ ಮೊದಲನೇ ಕ್ಲಾಸಲ್ಲಿ ಏನು ಹೇಳಿದ್ವಿ ನಾವು, ಡೆವಾಪ್ಸ್ ಡೆಫಿನೇಷನ್ ಏನು ಹೇಳಿದ್ವಿ ಅಂದ್ರೆ ಒಂದು ಕಂಪ್ನಿದು ಆರ್ಗನೈಸೇಷನ್ದು ಎಫಿಷಿಯನ್ಸಿನ ಇಂಪ್ರೂವ್ ಮಾಡಬೇಕು. ಯಾವ ಥರ ಎಫಿಷಿಯನ್ಸಿನ ಇಂಪ್ರೂವ್ ಮಾಡೋದು ಅಂದರೆ ಒಂದು ಅಪ್ಲಿಕೇಶನ್ ಡೆಲಿವರಿನ ಸ್ಪೀಡ್ ಅಪ್ ಮಾಡಬೇಕು ಅಂತ ಹೇಳಿದ್ವಿ. ಸೊ ಓಕೆ, ಈಗ ಯಾವುದೋ ಒಂದು ಅಪ್ಲಿಕೇಶನ್ ಏನಾಗ್ತಿದೆ ಅನ್ಕೊಂಡ್ರೆ 3 months ಟೈಮ್ ತಗೋತಿದೆ. ಸೊ ಅದನ್ನ ನಾವು ಹೇಗೆ 1 monthಲ್ಲಿ ಕಂಪ್ಲೀಟ್ ಮಾಡ್ಬೋದು. ಸೊ 1 monthಲ್ಲಿ ಹೇಗೆ ಕಂಪ್ಲೀಟ್ ಮಾಡ್ಬೋದು ಅನ್ನೋದನ್ನ ಇದ್ರ ಮೂಲಕ ಹೆಂಗ್ ನೋಡ್ಕೊಳ್ಳೋದು. ಸೊ ಈಗೇನಂದ್ರೆ ಪ್ಲಾನಿಂಗ್ ಫೇಸು, ಅನಾಲಿಸಿಸ್ ಫೇಸು ಇದೆಲ್ಲದೂ ಕೂಡ ಹೈ ಲೆವೆಲಲ್ಲಿ ಮಾಡ್ಕೋತಾರೆ. ಸೊ ಇದು ನಮಗೇನು ಗೊತ್ತಾಗ್ತಿಲ್ಲ. ಸೊ ನಮ್ದೇನು ಡೆವಲಪ್ಸ್ ಇಂಜಿನಿಯರ್ 5-6 ಏನಾದರೂ ಸ್ಲೋ ಆಗಿದ್ರೆ ಅದನ್ನ ಮಾತ್ರ ಸ್ಪೀಡ್ ಅಪ್ ಮಾಡೋದು ಅಂತನಾ? ಅಲ್ಲ. ಓಕೆ, ಇಂಪ್ಲಿಮೆಂಟೇಷನ್. ಸೊ ಈ ಕೋಡಿಂಗ್, ರೈಟಿಂಗು, ಬಿಲ್ಡಿಂಗ್ ಸಿಸ್ಟಮು, ಸೊ ಇದರಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗ್ತಿದೆ. ಓಕೆ, ಫಾರ್ ಎಕ್ಸಾಂಪಲ್ ಈಗ ಟೆಸ್ಟಿಂಗ್, QE ಇಂಜಿನಿಯರ್ ಬರ್ತಾರೆ. ಸೊ ಅವ್ರೇನು ಮಾಡ್ತಾರೆ, ಟೆಸ್ಟಿಂಗ್ ಪರ್ಪಸ್ಸಿಗೆ ಇದ್ದಾರೆ. ಸೊ ಈ ಟೆಸ್ಟಿಂಗ್ ಪರ್ಪಸ್ ಏನಾಗ್ತಿದೆ ಅಂತೇಳಿ ಅಂದರೆ 15 days ತಗೋತಿದೆ. 15 days ಯಾಕೆ ತಗೋತಿದೆ ಅಂದರೆ ಹೊಸ್ದಾಗೆಲ್ಲ ಏನು ಸಾಫ್ಟ್ವೇರ್ ಡೆವಲಪರ್ ಕೋಡ್ ಬರೀತಾರೆ, ಸಾಫ್ಟ್ವೇರ್ ಡೆವಲಪರ್ ಕೋಡ್ ಬರೀತಾರಲ್ವಾ, ಸಾಫ್ಟ್ವೇರ್ ಡೆವಲಪರ್ಸ್ ಕೋಡ್ ಬರೀತಾರೆ. ಸೊ ಆ ಕೋಡನ್ನ ಪ್ರತಿಯೊಂದು ಸಾರಿ ಕೂಡ ಇವರು ಟೆಸ್ಟ್ ಮಾಡಬೇಕಾಗುತ್ತೆ QE ಇಂಜಿನಿಯರ್ಸ್. ಸೊ ಅದೇನಾಗ್ತಿದೆ, 15 days ಟೈಮ್ ತಗೋತಿದೆ. ಸೊ ಇಲ್ಲಿ ನಮಗೆ 15 days ಹೋಗ್ತಾ ಇದೆ. ಸೊ ಈ ತರ 15 days ನಾವು ಹೇಗೆ ರಿಡ್ಯೂಸ್ ಮಾಡೋದು ಅಂತ ಥಿಂಕ್ ಮಾಡೋದೇ ಡೆವಲಪ್ಸ್ ಇಂಜಿನಿಯರ್. ಸೊ ಈ 15 days ಹೇಗೆ ರಿಡ್ಯೂಸ್ ಮಾಡಬೇಕು ಅಂತ. ಸೊ ಅವಾಗ ಕ್ವಾಲಿಟಿ ಇದು QE ಇಂಜಿನಿಯರ್ಸ್ಗೆ ಏನು ಹೇಳ್ತಾರೆ ಅಂತ ಹೇಳಂದ್ರೆ, ಸೊ ಓಕೆನಪ್ಪ, ನೀನು ಇನ್ಸ್ಟೆಡ್ ಆಫ್ ಮ್ಯಾನ್ಯುಯಲ್ ಆಗಿ ಮಾಡ್ತಿದ್ಯಲ್ವಾ, ಪ್ರತಿ ಸಲ ಅವ್ರು ಹೊಸ ಕೋಡ್ ಬರೆದಾಗ್ಲೂ ನೀನು ಹೋಗ್ಬಿಟ್ಟು ಟೆಸ್ಟ್ ಮಾಡ್ತಿದ್ಯಲ್ವಾ. ಸೊ ಇನ್ಸ್ಟೆಡ್ ಆಫ್ ಇದು ನಾನೊಂದು ಸ್ಕ್ರಿಪ್ಟ್ ಕೊಡ್ತೀನಿ ನಿಂಗೆ, ಆ ಸ್ಕ್ರಿಪ್ಟ್ನ ರನ್ ಮಾಡು. ಸೊ ಯಾವ ಥರ ಸ್ಕ್ರಿಪ್ಟ್ ಅಂತ ಹೇಳಿದ್ರೆ, ಸೊ ಒನ್ಸ್ ಏನಾದರೂ ಸಾಫ್ಟ್ವೇರ್ ಡೆವಲಪರ್ ಹೊಸದಾಗಿ ಏನಾದರೂ ಕೋಡ್ ಬರ್ದ ಅಂದ್ರೆ, ಇಲ್ಲ ಕೋಡ್ ಏನಾದರೂ ಚೇಂಜ್ ಮಾಡಿದ್ರು ಅಂದ್ರೆ ಆಟೋಮೆಟಿಕ್ ಆಗಿ ಆ ಸ್ಕ್ರಿಪ್ಟ್ ಅನ್ನೋದು ರನ್ ಆಗಬೇಕು. ಸೊ ಆ ಸ್ಕ್ರಿಪ್ಟ್ ರನ್ ಆಗೋದ್ರ ಮೂಲಕ ಏನಾಗುತ್ತೆ, ಆ ಟೆಸ್ಟಿಂಗ್ದು ಪ್ರೋಸೆಸ್ ಆಗುತ್ತೆ. ಆ ಥರ ಒಂದು ಸ್ಕ್ರಿಪ್ಟ್ನ ನಾನು ಕೊಡ್ತೀನಿ, ನೀನು ಅದನ್ನು ರನ್ ಮಾಡ್ಕೋ ಅಂತೇಳಿ ಯಾರಿಗೆ ಹೇಳ್ತಾರೆ, QE ಇಂಜಿನಿಯರ್ಸ್ಗೆ ಹೇಳ್ಬೋದು. ಆ QE ಇಂಜಿನಿಯರ್ಸ್ ಏನ್ ಮಾಡ್ತಾನೆ, ಪ್ರತಿ ಸಲ ಹೋಗ್ಬಿಟ್ಟು ಮ್ಯಾನ್ಯುಯಲ್ ಆಗಿ ಚೆಕ್ ಮಾಡೋದ್ರ ಬದಲು, ಸೊ ಹೊಸ ಕೋಡ್ ನಿಂದ ಸಾಫ್ಟ್ವೇರ್ ಡೆವಲಪರ್ಗೆ ಹೇಳ್ತಾನೆ, ಹೊಸ ಕೋಡ್ ಬರ್ತಿದ್ಯಾ, ಸರಿ ಕೋಡ್ ಕೊಡು, ನಾನು ಅದನ್ನ ಟೆಸ್ಟ್ ಮಾಡ್ತೀನಿ ಅನ್ನೋದ್ರ ಬದಲು ಆಟೋಮೆಟಿಕ್ ಆಗಿ ಒಂದು ಸ್ಕ್ರಿಪ್ಟ್ ಬರ್ದ ಅಂತ ಹೇಳಿದ್ರೆ, ಆ ಸ್ಕ್ರಿಪ್ಟ್ ಯಾವ್ದಾದ್ರು ಹೊಸ ಕೋಡ್ ಬರೆದ್ರು ಅಂದ್ರೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಆಟೋಮೆಟಿಕ್ ಆಗಿ ಅದು ಎಕ್ಸಿಕ್ಯೂಟ್ ಆಗಬೇಕು, ಟೆಸ್ಟ್ ಆಗಬೇಕು, ಆ ಥರ ಒಂದು. ಸೊ ಈಗ ನಾನು ಬರೀ ಒಂದು ಟೆಸ್ಟಿಂಗ್ ಮಾತ್ರ ಎಕ್ಸಾಂಪಲ್ ತಗೊಂಡೆ. ಅದೇ ಥರ ಈ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಅಲ್ಲಿ ಎಲ್ಲಾದ್ರೂ ಕೂಡ ಗ್ಯಾಪ್ಸ್ ಇತ್ತು ಅಂದ್ರೆ, ಓಕೆ, ಈ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಅಲ್ಲಿ ಎಲ್ಲಾದ್ರೂ ಗ್ಯಾಪ್ಸ್ ಇತ್ತು ಅಂದ್ರೆ ಆ ಗ್ಯಾಪ್ಸ್ನ ಐಡೆಂಟಿಫೈ ಮಾಡಿ ಸ್ಪೀಡ್ ಮಾಡೋದೇನೆ ಡೆವಾಪ್ಸ್ ಇಂಜಿನಿಯರ್ ಕೆಲಸ. ಸೊ ಓಕೆ, ಈಗ ಡೆವಾಪ್ಸ್ ಇಂಜಿನಿಯರ್ಸ್ ಅಂತ ಹೇಳೋ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಅಲ್ಲಿ ಅಂದ್ರೆ ಅದನ್ನ ವರ್ಕ್ನ ಫಾಸ್ಟರ್ ಆಗಿ ಮಾಡಬೇಕು ಮತ್ತೆ ಕ್ವಿಕ್ ಆಗಿರ್ಬೇಕು. ಮತ್ತೆ ಇನ್ನೊಂದೇನು, ಆಟೋಮೇಷನ್ ತರಬೇಕು. ಸೊ ಈಗ ಹೇಳಿದ್ವಿ, ಕ್ವಾಲಿಟಿ ಇಂಜಿನಿಯರ್ ಇದು QE ಇಂಜಿನಿಯರ್ ಏನ್ ಮಾಡ್ತಾ ಇರ್ತಾನೆ ಅಂದ್ರೆ, ಪ್ರತಿ ಸಲ ಹೋಗ್ಬಿಟ್ಟು ಹೊಸ ಕೋಡ್ ಬರದ ಸಾಫ್ಟ್ವೇರ್ ಡೆವಲಪರ್ ನೀನು, ಸೊ ಕೊಡಪ್ಪ ಆ ಕೋಡ್ನ ಟೆಸ್ಟ್ ಮಾಡ್ತೀನಿ ಅನ್ನೋದ್ರ ಬದಲು ಒಂದು ಆಟೋಮೇಟೆಡ್ ಸ್ಕ್ರಿಪ್ಟ್ನ ನಾವೇನಾದ್ರೂ ಡೆವಲಪ್ಸ್ ಇಂಜಿನಿಯರ್ ಆಗಿ ಅವನಿಗೆ ಕ್ವಾಲಿಟಿ QE ಇಂಜಿನಿಯರಿಂಗ್ ಬರ್ಕೊಟ್ವಿ ಅಂದ್ರೆ, ಆ ಹೊಸ ಕೋಡ್ ಏನಾದ್ರು ಬಂತು ಅಂದ ತಕ್ಷಣ ಆಟೋಮೆಟಿಕ್ ಆಗಿ ಆ ಸ್ಕ್ರಿಪ್ಟ್ ಎಕ್ಸಿಕ್ಯೂಟ್ ಆಗಬೇಕು. ಸೊ ಅಲ್ಲಿ ನಾವು ಆಟೋಮೇಷನ್ ತಂದ್ವಿ, ಕ್ವಿಕ್ ಆಗಿ ಆಯ್ತು ಕೆಲಸ, ಫಾಸ್ಟರ್ ಆಗಿ ಆಯ್ತು. ಸೊ ಇದ್ರ ಮೂಲಕ ನಾವೇನ್ ಮಾಡಿದ್ವಿ, 15 days ತಗೋತಿದ್ದ QE ಇಂಜಿನಿಯರ್ ಟೈಮ್ನ 5 daysಗೆ ರಿಡ್ಯೂಸ್ ಮಾಡಿದ್ವಿ. ಸೊ 15 days ಇಂದ 5 daysಗೆ ರಿಡ್ಯೂಸ್ ಮಾಡಿದ್ವಿ. ಸೊ ನಮಗೆ 10 days ಉಳಿತಲ್ವಾ. ಸೊ ಯಾವ್ದ್ರಿಂದ ಆಯ್ತಿದ್ದು,
ಆಟೋಮೇಷನ್ ಇಂದ ಆಯ್ತು. ಸೊ ಇದೇ ತರ ಒಂದು ಆರ್ಗನೈಸೇಷನ್ ಅಲ್ಲಿ ಎಲ್ಲಾದ್ರೂ ಕೂಡ ಗ್ಯಾಪ್ಸ್ ಐಡೆಂಟಿಫೈ ಆಯ್ತು ಅಂದ್ರೆ, ಸೊ ಆ ಗ್ಯಾಪ್ಸ್ ನ ಐಡೆಂಟಿಫೈ ಮಾಡಿಬಿಟ್ಟು ಇದೇನಕ್ಕೆ ಸ್ಲೋ ಆಗ್ತಿದೆ, ಇದನ್ನ ಯಾವ ತರ ಸ್ಪೀಡ್ ಅಪ್ ಮಾಡ್ಬೋದು ಅನ್ನೋದನ್ನೇ ಕೂಡ ಡೆವಲಪ್ಸ್ ಇಂಜಿನಿಯರ್ ರೋಲ್ ಆಗಿರುತ್ತೆ. ಸೊ ಈ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಅಲ್ಲಿ ಡೆವಲಪ್ಸ್ ಇಂಜಿನಿಯರ್ ರೋಲ್ಸ್ ಅಂದ್ರೆ ಏನು, ಓನ್ಲಿ ಮೇಂಟೆನೆನ್ಸ್, ಟೆಸ್ಟಿಂಗ್ ಮತ್ತೆ ಇಂಟಿಗ್ರೇಷನ್ ಮಾಡೋದಲ್ಲ, ಅದ್ರ ಜೊತೆನೆ ಯಾವ್ದಾದ್ರು ಗ್ಯಾಪ್ಸ್ ಇತ್ತು ಅಂದ್ರೆ ಆ ಗ್ಯಾಪ್ಸ್ ನ ಇಂಪ್ರೂವ್ ಮಾಡೋದು ಹೇಗೆ ಅನ್ನೋದು ಕೂಡ ಡೆವಲಪ್ಸ್ ಇಂಜಿನಿಯರ್ ರೋಲ್ ಆಗಿರುತ್ತೆ ಅನ್ನೋದು ಕ್ಲಿಯರ್ ಆಯ್ತು. ಸೊ ಒಂದು ಕಂಪ್ನಿಲಿ ಯಾವ ತರ ಡಿಫ್ರೆಂಟ್ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಬರೋದು ಅನ್ನೋದು ಕ್ಲಿಯರ್ ಆಯ್ತು. ಸೊ ಅದಾದ್ಮೇಲೆ ಯಾವ್ಯಾವ ತರ ಒಂದು ಎಕ್ಸಾಂಪಲ್ ತಗೊಂಡ್ವಿ ನೋಡಿದ್ವಿ ಅಮೆಝಾನ್ ಫ್ರೆಶ್ ಇಂದ. ಸೊ ಇದು ಕ್ಲಿಯರ್ ಆಯ್ತು ಅನ್ಕೋತೀನಿ. ಮತ್ತೆ ಈಗ ನೀವೇನೋ ಹೇಳಿದ್ರಿ, ಸೊ ಇದೆಲ್ಲದನ್ನು ಕೂಡ ಓಕೆ, ಒಂದು ಕಂಪ್ನಿಲಿ ಈ ತರ ರೂಲ್ ಇದೆ ಅಂತ. ಸೊ ಬಟ್ ಇಲ್ಲಿ ಈ ಬಿಸ್ನೆಸ್ ಅನಲಿಸ್ಟ್ ಇಂದ ಪ್ರಾಡಕ್ಟ್ ಮ್ಯಾನೇಜರ್ಗೆ ಯಾವಾಗ ಬಂತು, ಪ್ರಾಡಕ್ಟ್ ಮ್ಯಾನೇಜರ್ ಇಂದ PO ಗೆ ಏನ್ ಕೆಲಸ ಬಂತು, ನಮಗೆ ಯಾವ ಕೆಲಸ ಅಸೈನ್ ಆಯ್ತು, ಇದೆಲ್ಲ ಯಾವ ತರ ತಿಳ್ಕೊಳ್ಳೋದು ಸಾಫ್ಟ್ವೇರ್ ಇಂಡಸ್ಟ್ರಿಲಿ ಅಂತ ಅಂದ್ರೆ, ಅದಕ್ಕೆ ಮೋಸ್ಟ್ ಪಾಪ್ಯುಲರ್ ಆಗಿ ಒಂದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಟೂಲ್ ಇದೆ. ಸೊ ಮೋಸ್ಟ್ ಪಾಪ್ಯುಲರ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಟೂಲ್ ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ಕಾಲ್ಡ್ ಝೀರಾ ಅಂತೇಳಿ. ಈ ಒಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ನ ಮಾನಿಟರ್ ಮಾಡೋದಕ್ಕೆ ಅಥವಾ ಒಂದು ಪ್ರಾಜೆಕ್ಟ್ನ ನಾವು ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಝೀರಾ ಅನ್ನೋ ಒಂದು ಅಪ್ಲಿಕೇಶನ್ ಮೋಸ್ಟ್ ಆಫ್ ದ ಆರ್ಗನೈಸೇಷನ್ ಯೂಸ್ ಮಾಡ್ತಾರೆ. ಓಕೆನಾ. ಸೊ ಓಕೆ, ಡೋಂಟ್ ವರಿ, ಈ ಝೀರಾ ಅಂದ್ರೆ ಏನು, ಈ ಝೀರಾ ಸೆಟಪ್ ಹೆಂಗ್ ಮಾಡೋದು, ಇದರಲ್ಲಿ ಯಾವ ತರ ವರ್ಕ್ ಮಾಡೋದು, ನಮಗೆ ಡೆವಲಪ್ಸ್ ಇಂಜಿನಿಯರ್ಗೆ ಯಾವಾಗ ಗೊತ್ತಾಗುತ್ತೆ ನಾವು ಈ ತರ ಕೆಲಸ ಮಾಡ್ಬೇಕು, ಈ ಕೆಲಸ ಮಾಡ್ಬೇಕು ಅನ್ನೋದು ಎಲ್ಲದನ್ನು ಕೂಡ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು.